ಸಂಘ ನಮ್ದು ಹಳೆ ಬಿಲ್ಡಿಂಗ್ ಇತ್ತು, ಒಂದು ಹೊಸ ಸಂಘ ಮಾಡಿದ್ದೀವಿ. ಒಂದು ಒಳ್ಳೆ ಬಿಲ್ಡಿಂಗ್ ಮಾಡಿ ಈಗ ಇವತ್ತು ಶಾಸಕರು ಹಾಗೂ ನಮ್ಮ ಜನಪ್ರಿಯ ಶಾಸಕರಾದ ಶ್ರೀನಿವಾಸಣ್ಣವರು, ಆಮೇಲೆ ರಾಜಣ್ಣವರು, ನಮ್ಮ SLDB ಅಧ್ಯಕ್ಷರು ಹಾಗೂ MLA ರಾದ ಷಡಾಕ್ಷರಿ ಸಾಹೇಬರು, ಆಮೇಲೆ MP ಸಾಹೇಬರಾದ ನಮ್ಮ ಸುಧಾಕರ್ ಸಾಹೇಬರು, ಮಾಜಿ MLA EK ಕೃಷ್ಣಪ್ಪನವರು ಎಲ್ಲರೂ ಬಂದು ನಮಗೆಲ್ಲರೂ ಸಾಥ್ ಕೊಟ್ಟಿದ್ದಾರೆ. ಇವತ್ತೊಂದು ಉದ್ಘಾಟನೆ, ಒಂದು ಸಹಕಾರ ಸಂಘ ಮಾಡಿ ಇವತ್ತು ಉದ್ಘಾಟನೆ ಮಾಡಿ ರೈತರಿಗೆ ಒಂದು ಒಳ್ಳೆಯ ಅನುಕೂಲ ಆಗಂಗೆ ಮುಂದಿನ ದಿನಗಳಲ್ಲಿ ಸಂಘ ನಡ್ಕೊಂಡು ಹೋಗಲಿ ಅಂತ ಆಶಿಸಿ ನಾನು ಇದು ಮಾಡ್ತೀನಿ. ಸರ್, ರೈತರಿಗೆ ಅರ್ಪಿಸ್ಬೇಕು ನಾವೆಲ್ಲ, ಯಾಕಂದರೆ ರೈತರ ಕಟ್ಟಡ ಇದು, ರೈತರಿಗೆ ಅರ್ಪಿಸ್ಬೇಕು. ನಾನು ರೈತರಿಗೆ ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ. ಸರ್, ನಮ್ಮೊಂದು ಕನಸಿತ್ತು, ನಮ್ಮ ಫೀಲ್ಡಲ್ಲಿ ಒಂದು ನೂತನವಾದ ಕಟ್ಟಡ ಹಾಕಬೇಕು. ಈ ಕಟ್ಟಡ ಉದ್ಘಾಟನೆ ಆಗಿದೆ, ಸಚಿವರುಗಳು ಬಂದಿದ್ದಾರೆ, ಏನು ಅನ್ನಿಸ್ತಾ ಇದೆ ಸರ್? ತುಂಬ ಒಳ್ಳೆಯದು ಅನ್ನಿಸ್ತದೆ, ತುಂಬ ಸಂತೋಷ ಆಯಿತು. ಇವತ್ತೆಲ್ಲ ಸಚಿವರು ಬಂದ್ದಾರೆ, MLA ಬಂದ್ದಾರೆ, ನಮಗೆ ಎಲ್ಲ ರೈತ ಬಾಂಧವಗಳು ಎಲ್ಲ ಬಂದ್ದಾರೆ. ಹಾಗಾಗಿ ಇವತ್ತು ನನಗೆ ತುಂಬ ಸಂತೋಷ ಆಗಿದೆ. ಇವತ್ತು ಮುಂದಿನ ದಿನಗಳಲ್ಲಿ ನಮ್ಮ ಬಾಡಿನೂ ಸೇರಿ ಎಲ್ಲರೂ ಸೇರಿ ನಾವು ಒಂದು ಒಳ್ಳೆ ನಿರ್ಧಾರ ತೊಗೊಂಡು ಒಂದು ಒಳ್ಳೆ ಬಿಲ್ಡಿಂಗ್ ಮಾಡಿದ್ದೀವಿ. ಹಂಗಾಗಿ ಇವತ್ತು ಸಂತೋಷ ಆಗಿದೆ. ಸಾದಿಕ್ ಪಾಷಾ ಅಂತೇಳಿ. ಸರ್, ಅಭಿವೃದ್ಧಿಗೆ ಆಲ್ರೆಡಿ ಈಗ ನಾನು 39 ಲಕ್ಷ ಈ ಸತಿ ನಾವು ಆಧಿಕ್ಯದಲ್ಲಿದ್ದೀವಿ. ಇನ್ನು ಮುಂದೆ ಇನ್ನೂ ಒಳ್ಳೆ ಲಾಭ ಗಳಿಸಿ ನಾವು ಮುಂದೆ ಇನ್ನೂ ಅಭಿವೃದ್ಧಿ ಯತ್ನ ಕೊಂಡೊಯ್ಕೊಳ್ಬೇಕು ಅಂತ ಆಸೆ ಪಡ್ತೀವಿ. ಸರ್, ಯೋಜನೆಗಳು ನಮ್ಮಲ್ಲಿ ಆಲ್ರೆಡಿ ಸರ್ಕಾರದ ಯೋಜನೆ, ನಾವೇನು ಯೋಜನೆ ಮಾಡೋಕ್ಕೆ ಬರೋಲ್ಲ. ಯಾಕಂದರೆ ಸರ್ಕಾರ ನಮಗೇನು ಡೈರೆಕ್ಷನ್ ಕೊಡ್ತದೆ ಅದಂತೆ ಮಾಡಬೇಕಾಗುತ್ತೆ. ಇನ್ನು ಮುಂದೆ ಸರ್ಕಾರ ಏನು ಕೊಡ್ತದೋ ಅದು ತಂದು ರೈತರಿಗೆ ತಲುಪಿಸಿ ಲೋನು ಸರಿಯಾದ ರೀತಿಯಲ್ಲಿ ಕಟ್ಕೊಂಡು ಹೋಗೋ ಥರ ನಾವು ರೈತರುಗಳಿಗೆ ರಿಕ್ವೆಸ್ಟ್ ಮಾಡ್ತೀವಿ. ಥ್ಯಾಂಕ್ ಯು.